Hello friends, welcome back to the 21 days spoken English video series. Well friends, ಹಿಂದಿನ 7th day ವಿಡಿಯೋದಲ್ಲಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತು ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಅಂಡ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ವಿಷಯಗಳನ್ನು ಕಲಿಯಲಿಕ್ಕೆ ಹೋಗ್ತಾ ಇದೀವಿ. ಫ್ರೆಂಡ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ವಾಕ್ಯಗಳ ರಚನೆ ಹೇಗೆ ಬರುತ್ತೆ ಮತ್ತು ಅದನ್ನ ಮಾತನಾಡ್ತಾ ಇರಬೇಕಾದ್ರೆ ಹೇಗೆ ನಾವು ಯೂಸ್ ಮಾಡಬೇಕು ಮತ್ತು ಅದರಲ್ಲಿಯೂ ಮುಖ್ಯವಾಗಿ ಎಷ್ಟೋ ಜನರಿಗೆ ಸಿನ್ಸ್ ಮತ್ತು ಫಾರ್ ಈ ಎರಡು ಅಡ್ವರ್ಬ್ಸ್ ಗಳನ್ನ ಯೂಸ್ ಮಾಡ್ತಾ ಇರ್ಬೇಕಾದ್ರೆ ತುಂಬಾ ಕನ್ಫ್ಯೂಷನ್ ನ ಹೊಂದಿರ್ತಾರೆ. ಆ ಸಿನ್ಸ್ ಮತ್ತು ಫಾರ್ ಈ ಅಡ್ವರ್ಬ್ಸ್ ಗಳನ್ನ ಕರೆಕ್ಟ್ ಆಗಿ ವಾಕ್ಯಗಳಲ್ಲಿ ಯಾವ ರೀತಿಯಾಗಿ ನಾವು ಬಳಸಬೇಕು ಅಂತ ಅನ್ನೋದನ್ನು ಸಹ ನಿಮಗೆ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋನಿದ್ದೀನಿ. ವೆಲ್ ಫ್ರೆಂಡ್ಸ್, ಹಾಗಾದ್ರೆ ಆ ವಿಷಯಗಳನ್ನ ಕಲಿಯೋಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಆನ್ ಮಾಡಿ ಇಟ್ಕೊಳ್ಳಿ ಮತ್ತು ಈ ವಿಡಿಯೋನ ಈಗಲೇ ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಹಾಗಾದ್ರೆ ಶುರು ಮಾಡೋಣ. ವೆಲ್ ಫ್ರೆಂಡ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಅಂಡ್ ಕಂಟಿನ್ಯೂಸ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಅಂಡ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ನೋಡಿ, ನೀವು ಪ್ರೆಸೆಂಟ್ ಸಿಂಪಲ್ ಅಲ್ಲಿ ನಾವು ವಾಕ್ಯಗಳನ್ನ ನೋಡ್ತಾ ಇರ್ಬೇಕಾದ್ರೆ ಯಾವ ರೀತಿಯಾಗಿ ಬಂದಿತ್ತು, ಒಂದು ಕ್ರಿಯೆ ಇನ್ನೂ ಸ್ಟಾರ್ಟ್ ಆಗಿರ್ಲಿಲ್ಲ, ಆದ್ರೆ ಜಸ್ಟ್ ಸ್ಟಾರ್ಟ್ ಆಗುವಂತ ಒಂದು ಹಂತದಲ್ಲಿ ಇತ್ತು. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಏನಾಗಿತ್ತು ಫ್ರೆಂಡ್ಸ್, ನಮ್ಮ ಕಣ್ಮುಂದೆ ಒಂದು ಕ್ರಿಯೆ ನಡೀತಾ ಇತ್ತು. ಹೌದಾ? ಈಗ ಪ್ರೆಸೆಂಟ್ ಪರ್ಫೆಕ್ಟ್ ಅಂತಂದ್ರೆ ಒಂದು ಕ್ರಿಯೆ ಆರಂಭಗೊಂಡು ಅದು ಎಂಡ್ ಆಗಿತ್ತು. ಬಟ್ ಮೈ ಡಿಯರ್ ಫ್ರೆಂಡ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಅಂಡ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ನೋಡಿ, ಇದರಲ್ಲಿ ಪರ್ಫೆಕ್ಟ್ ಅಂತಂದ್ರೆ ಕ್ರಿಯೆ ಪರ್ಫೆಕ್ಟ್ ಆಗಿ ಸ್ಟಾರ್ಟ್ ಆಗಿದೆ, ಅದು ನಡೀತಾ ಇದೆ, ಕಂಟಿನ್ಯೂಯಸ್ ಆಗಿ ನಡೀತಾ ಇದೆ, ಆದ್ರೆ ಅದು ಎಂಡ್ ಆಗಿಲ್ಲ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಅಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಒಂದು ಕ್ರಿಯೆ ಆರಂಭಗೊಂಡು ಬಹಳ ಹೊತ್ತಾಗಿರುತ್ತೆ, ಆದ್ರೆ ಎಂಡ್ ಆಗಿರಲ್ಲ, ಇನ್ನೂ ಹಾಗೇನೆ ಅದು ನಡೀತಾನೆ ಇರುತ್ತೆ. ಈಗ ಪ್ರೆಸೆಂಟ್ ಕಂಟಿನ್ಯೂಸ್ಗೂ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ಗೂ ಏನ್ ಡಿಫರೆನ್ಸ್ ಆಗುತ್ತೆ? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಒಂದು ಕ್ರಿಯೆ ನಮ್ ಕಣ್ಮುಂದೆ ನಡೀತಾ ಇರತ್ತಷ್ಟೇ, ಆದ್ರೆ ಯಾವಾಗನಿಂದ ನಡೀತಾ ಇದೆ ಅದು ಅಲ್ಲಿ ಟೈಮಿಂಗ್ ಮೆನ್ಷನ್ ಇರಲ್ಲ. ಆದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇಷ್ಟು ಸಮಯದಿಂದ ಒಂದು ಕ್ರಿಯೆ ನಡೀತಾನೆ ಇದೆ ಅಂತ ಅನ್ನೋದನ್ನ ಹೇಳ್ಬೇಕಾದಾಗ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ನಾವು ಬಳಸ್ತೀವಿ ಫ್ರೆಂಡ್ಸ್. ವೆಲ್, ಹಾಗಾದ್ರೆ ಈಗ ಇಲ್ಲಿ ಫಾರ್ಮುಲಾ ಆಫ್ ದ ಸೆಂಟೆನ್ಸ್ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತಂದ್ರೆ ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ V1 ಪ್ಲಸ್ ING ಫಾರ್ಮ್ ಪ್ಲಸ್ ಆಬ್ಜೆಕ್ಟ್. ಓಕೆ ಫ್ರೆಂಡ್ಸ್, ಈಗ ಇಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಗಳು ಯಾವ ಬರ್ತವೆ? ಒಂದು ಹ್ಯಾವ್ ಬೀನ್, ಇನ್ನೊಂದು ಹ್ಯಾಸ್ ಬೀನ್. ಈಗ ನೀವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ನೀವು ನೋಡಿದ್ರಿ ಹ್ಯಾವ್ ಅನ್ನ ಐ ಯು ವಿ ದೇಗೆ ಹೇಗೆ ಯೂಸ್ ಮಾಡ್ತಾ ಇದ್ವಿ, ಹಾಗೇನೆ ಇಲ್ಲಿ ಹ್ಯಾವ್ ಬೀನ್ ಅಂತ ಅನ್ನೋದನ್ನ ಐ ಯು ವಿ ಮತ್ತು ದೇಗೆ ಯೂಸ್ ಮಾಡ್ಬೇಕು, ಮತ್ತು ಹ್ಯಾಸ್ ಬೀನ್ ಅನ್ನ ಈ ಸಿ ಇಟ್ ಇದ್ದಾಗ ನಾವು ಹ್ಯಾಸ್ ಬೀನ್ ಅನ್ನ ಯೂಸ್ ಮಾಡ್ಬೇಕಾಗತ್ತೆ. ಓಕೆ ಫ್ರೆಂಡ್ಸ್, ಲೆಟ್ ಅಸ್ ಲುಕ್ ಅಟ್ ದ ಎಕ್ಸಾಂಪಲ್ಸ್. ನಾವು ಐ ಹ್ಯಾವ್ ಬೀನ್ ರೀಡಿಂಗ್ ಸಿನ್ಸ್ 2 PM. ಈಗ ಅಬ್ಸರ್ವ್ ಮಾಡಿ, ಈಗ ಇಲ್ಲಿ ಐ ಅಂತ ಅನ್ನೋದು ಸಬ್ಜೆಕ್ಟ್ ಆಗಿದೆ, ಹ್ಯಾವ್ ಬೀನ್ ಈಸ್ ಅ ಹೆಲ್ಪಿಂಗ್ ವರ್ಬ್, read is a V1 form and it is added with the ING, and ಈಗ ಇಲ್ಲಿ ಆಬ್ಜೆಕ್ಟ್ ಅಂತ ಅನ್ನೋದು ಇಲ್ಲ, ಬಟ್ ಸಿನ್ಸ್ 2 PM ಅಂದ್ರೆ 2 ಗಂಟೆಯಿಂದ ಅಂತಂತಂದಲ್ಲಿ ಮೆನ್ಷನ್ ಇದೆ. ಅಂದ್ರೆ ಈಗ ಇಲ್ಲಿ ಒಂದು ಕ್ರಿಯೆ ಪ್ರಾರಂಭಗೊಂಡಿದ್ದು ಯಾವಾಗಿನಿಂದ ಪ್ರಾರಂಭ ಆಗಿದೆ? 2 ಗಂಟೆಯಿಂದ ಅದು ಕ್ರಿಯೆ ಸ್ಟಾರ್ಟ್ ಆಗಿದೆ, ಆದ್ರೆ ಎಂಡ್ ಆಗಿಲ್ಲ, ಇನ್ನು ನಡೀತಾನೇ ಇದೆ. ಈಗ ಇದೇ ಸೆಂಟೆನ್ಸ್ ಅನ್ನ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಹೇಳ್ಬೋದು. ಐ ಆಮ್ ರೀಡಿಂಗ್ ಅಂತಂದಾಗ ನಾನು ಓದುತ್ತಿದ್ದೇನೆ, ಆದ್ರೆ ಇಲ್ಲಿ ಯಾವಾಗಿನಿಂದ ಓದುತ್ತಿದ್ದೇನೆ ಟೈಮಿಂಗ್ ಮೆನ್ಷನ್ ಇಲ್ಲ. ಹೌದಾ? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಈಗ ಮಾತ್ರ ನಡೆಯುವಂತ ಕ್ರಿಯೆಗಳನ್ನ ಎಕ್ಸ್ಪ್ರೆಸ್ ಮಾಡ್ತೀವಿ. ಈಗ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೇನು? ಕ್ರಿಯೆ ಆರಂಭಗೊಂಡಿದ್ದು ಫಾಸ್ಟ್ ಅಲ್ಲಿ, ಆದ್ರೆ ಅದು ನಡೀತಾನೆ ಇದೆ, ಆದ್ರೆ ಇನ್ನೂ ಎಂಡ್ ಆಗಿಲ್ಲ, ಇನ್ನು ಹಾಗೆ ಕಂಟಿನ್ಯೂಸ್ ಆಗಿ ನಡೀತಾನೆ ಇದೆ. ಸೊ ಈ ಒಂದು ಪೀರಿಯಡ್ ಆಫ್ ದ ಟೈಮ್ ಅಲ್ಲಿ ಒಂದು ನಿರ್ದಿಷ್ಟ ಅವಧಿಯಿಂದ ಒಂದು ಕ್ರಿಯೆ ಸ್ಟಾರ್ಟ್ ಆಗಿ ಇನ್ನು ನಡೀತಾನೆ ಇದೆ ಅನ್ನೋದನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇರ್ಬೇಕಾದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಯೂಸ್ ಮಾಡ್ತಾ ಇದೀವಿ. ಈಗ ಇದನ್ನೇ ನೀವು ನೆಗೆಟಿವ್ ಸೆಂಟೆನ್ಸ್ ಮಾಡ್ಬೇಕು ಅಂತಂದ್ರೆ ಐ ಹ್ಯಾವ್ ನಾಟ್ ಬೀನ್ ರೀಡಿಂಗ್ ಸಿನ್ಸ್ 2 PM ಅಂದ್ರೆ ನಾನು 2 ಗಂಟೆಯಿಂದ ಓದುತ್ತಲೇ ಇಲ್ಲ. ಓಕೆ, ಈಗ ಇದನ್ನ ನೀವು ಕ್ವಶನ್ ಮಾಡ್ಬೇಕು ಅಂತಂದು ಇಟ್ಕೊಳ್ಳಿ, ಹ್ಯಾವ್ ಐ ಬೀನ್ ರೀಡಿಂಗ್ ಸಿನ್ಸ್ 2 PM, ನಾನು 2 ಗಂಟೆಯಿಂದ ಓದುತ್ತಲೇ ಇದ್ದೇನೆಯೇ? ಓಕೆ, ನೆಕ್ಸ್ಟ್ ಅದನ್ನೇ ನೀವು ನೆಗೆಟಿವ್ ಕ್ವಶನ್ ಮಾಡ್ಬೇಕು ಅಂತಂದು ಇಟ್ಕೊಳ್ಳಿ, ಹ್ಯಾವ್ ಐ ನಾಟ್ ಬೀನ್ ರೀಡಿಂಗ್ ಸಿನ್ಸ್ 2 PM ಅಂದ್ರೆ ನಾನು 2 ಗಂಟೆಯಿಂದ ಓದುತ್ತಲೇ ಇಲ್ಲವೇ? ಈಗ WH ಕ್ವಶನ್ ಏನಾಗುತ್ತೆ ಹಾಗಾದ್ರೆ, ವಾಟ್ ಹ್ಯಾವ್ ಐ ಬೀನ್ ಡೂಯಿಂಗ್ ಸಿನ್ಸ್ 2 PM ಅಂದ್ರೆ ನಾನು 2 ಗಂಟೆಯಿಂದ ಏನನ್ನು ಮಾಡುತ್ತಲೇ ಇದ್ದೇನೆ. ಓಕೆ, ಈಗ ಸೆಕೆಂಡ್ ಪರ್ಸನ್ ಅಲ್ಲಿ ಎಕ್ಸಾಂಪಲ್ ನೋಡಿ, ಯು ಹ್ಯಾವ್ ಬೀನ್ ಈಟಿಂಗ್ ದ ಪಿಜ್ಜಾ. ಓಕೆ, ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಈಗ ನೀವು ಪಿಜ್ಜಾ ತಿನ್ಬೇಕು ಅಂತಂತಂದು ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಈಗ ನೀವು ಪಿಜ್ಜಾ ಹಟ್ಟಿಗೆ ಹೋಗಿದ್ದೀರಿ. ಈಗ ಅಲ್ಲಿ ಏನಾಗ್ತಾ ಇದೆ, ಪಿಜ್ಜಾನ ನೀವು ತಗೊಳ್ತೀರಿ, ಒಂದು ಪಿಜ್ಜಾ
ಆ ಪಿಜ್ಜಾ ನಿಮಗೆ ರುಚಿ ಹತ್ತಿ ಬಿಡ್ತಾ ಇದೆ, ಅದು ತುಂಬಾ ಫಸ್ಟ್ ಕ್ಲಾಸ್ ಡೆಲಿಶಿಯಸ್ ಆಗಿ ಆ ಪಿಜ್ಜಾ ಇದೆ. ಅದನ್ನ ನೀವು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದವರು ಹಂಗೆ ತಿಂತಾನೇ ಇದ್ದೀರಾ. ಅಂದ್ರೆ ತಿನ್ನುವಂತ ಕ್ರಿಯೆ ಸ್ಟಾರ್ಟ್ ಆಗಿದ್ದು ಬಹಳ ಹಿಂದೆ, ಆದ್ರೆ ಇನ್ನೂ ಅದು ನಡೀತಾನೇ ಇದೆ. ಅದಕ್ಕೋಸ್ಕರ ನಿಮ್ಮ ಫ್ರೆಂಡ್ಸ್ ಏನಂತಾರೆ, ಯು ಹ್ಯಾವ್ ಬಿನ್ ಈಟಿಂಗ್ ದ ಪಿಜ್ಜಾ, ನೀವು ಪಿಜ್ಜಾನ ತಿನ್ನುತ್ತಲೇ ಇದ್ದೀರಿ. ಓಕೆ, ಈಗ ನೆಗೆಟಿವ್ ನೋಡಿ, ಯು ಹ್ಯಾವ್ ನಾಟ್ ಬೀನ್ ಈಟಿಂಗ್ ಪಿಜ್ಜಾ, ನೀವು ಪಿಜ್ಜಾ ತಿನ್ನುತ್ತಲೇ ಇಲ್ಲ. ಈಗ ಇದನ್ನೇ ನೀವು ಕ್ವಶನ್ ಮಾಡ್ಬೇಕು ಅಂತಂದು ಇಟ್ಕೊಳ್ಳಿ ಫ್ರೆಂಡ್ಸ್, ಹ್ಯಾವ್ ಯು ಬೀನ್ ಈಟಿಂಗ್ ಪಿಜ್ಜಾ ಅಂತಂದು ಬರುತ್ತೆ. ಈಗ ನೀವು ನೆಗೆಟಿವ್ ಕ್ವಶನ್ ಮಾಡ್ಬೇಕು ಅಂತಂದ್ರೆ ಹ್ಯಾವ್ ಯು ನಾಟ್ ಬೀನ್ ಈಟಿಂಗ್ ಪಿಜ್ಜಾ, ಹಾಗಾದ್ರೆ ನೀವು ಏನನ್ನ ತಿನ್ನುತ್ತಲೇ ಇದ್ದೀರಿ, ವಾಟ್ ಹ್ಯಾವ್ ಯು ಬೀನ್ ಈಟಿಂಗ್. ಈಗ ದೇ ಹ್ಯಾವ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್. ಈಗ ಇಲ್ಲಿ ನೋಡಿ, ಕೆಲವು ಹುಡುಗರು ಕ್ರಿಕೆಟ್ ಮ್ಯಾಚ್ ಅನ್ನ ಆಡ್ತಾ ಇದ್ದಾರೆ. ಆದ್ರೆ ಕ್ರಿಕೆಟ್ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ತುಂಬಾ ಸಮಯದ ಹಿಂದೆ, ಇನ್ನು ಹಾಗೆ ಆಡ್ತಾನೆ ಇದ್ದಾರೆ, ಇನ್ನು ಮ್ಯಾಚ್ ಎಂಡ್ ಆಗಿಲ್ಲ, ಇನ್ನು ಆಡುವಂತ ಪ್ರೊಸೆಸ್ ಅದು ಸ್ಟಾರ್ಟ್ ಇದೆ. ಸೊ ದೇ ಹ್ಯಾವ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್, ಅವರು ಕ್ರಿಕೆಟ್ ಅನ್ನ ಆಡುತ್ತಲೇ ಇದ್ದಾರೆ. ಈಗ ನೆಗೆಟಿವ್ ಸೆಂಟೆನ್ಸ್, ದೇ ಹ್ಯಾವ್ ನಾಟ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್, ಅವರು ಕ್ರಿಕೆಟ್ ಅನ್ನ ಆಡುತ್ತಲೇ ಇಲ್ಲ. ಈಗ ಅದನ್ನೇ ಕ್ವಶನ್ ಮಾಡ್ಬೇಕಾದ್ರೆ ಹ್ಯಾವ್ ದೇ ಬೀನ್ ಪ್ಲೇಯಿಂಗ್ ಕ್ರಿಕೆಟ್, ಅದನ್ನ ನೀವು ನೆಗೆಟಿವ್ ಕ್ವಶನ್ ಮಾಡ್ಬೇಕು ಅಂತಂದಾಗ ಹ್ಯಾವ್ ದೇ ನಾಟ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್. ದೆನ್ WH ಕ್ವಶನ್ ಏನ್ ಬರುತ್ತೆ, ವಾಟ್ ಹ್ಯಾವ್ ದೇ ಬೀನ್ ಪ್ಲೇಯಿಂಗ್. ನೆಕ್ಸ್ಟ್, ವಿ ಹ್ಯಾವ್ ಬೀನ್ ಲಿವಿಂಗ್ ಹಿಯರ್ ಫಾರ್ 6 years. ಇಲ್ಲಿ ಗಮನಿಸಿ, ನಾವು 6 ವರ್ಷಗಳಿಂದ ಇಲ್ಲಿ ವಾಸ ಮಾಡುತ್ತಲೇ ಇದ್ದೇವೆ. ಸೆಂಟೆನ್ಸ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ನಾವಿಲ್ಲಿ ವಾಸಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಯಾವಾಗ್ನಿಂದ, 6 ವರ್ಷದ ಹಿಂದೆ. ಎಸ್, ಆದ್ರೆ ವಾಸಿಸುವಂತ ಕ್ರಿಯೆ ಇನ್ನು ಹಾಗೆ ನಡೀತಾನೆ ಇದೆ, ಅದು ಆದ್ರೆ ಎಂಡ್ ಆಗಿಲ್ಲ. ಅವಾಗಿನಿಂದ ನಾವು ವಾಸಿಸುತ್ತಲೇ ಇದ್ದೇವೆ. ವಿ ಹ್ಯಾವ್ ಬೀನ್ ಲಿವಿಂಗ್ ಹಿಯರ್ ಫಾರ್ 6 years. ಈಗ ಇದನ್ನ ನೀವು ನೆಗೆಟಿವ್ ಸೆಂಟೆನ್ಸ್ ಮಾಡ್ಬೇಕು ಅಂದ್ರೆ ವಿ ಹ್ಯಾವ್ ನಾಟ್ ಬೀನ್ ಲಿವಿಂಗ್ ಹಿಯರ್ ಫಾರ್ 6 years. ನಾವು 6 ವರ್ಷಗಳಿಂದ ವಾಸ ಮಾಡುತ್ತಲೇ ಇಲ್ಲ. ನೆಕ್ಸ್ಟ್, ಲುಕ್ ಎಟ್ ದ ನೆಕ್ಸ್ಟ್ ಸೆಂಟೆನ್ಸ್, ಹಿ ಹ್ಯಾಸ್ ಬೀನ್ ಕಮಿಂಗ್ ಟು ಹೋಮ್. ನೋಡಿ, ನೀವೀಗ ಹಿ ಸೀಟ್ ಬಂದಾಗ ಹ್ಯಾಸ್ ಬೀನ್ ಯೂಸ್ ಮಾಡ್ಬೇಕು, ಅದ್ರಿಂದ ಇಲ್ಲಿ ಹ್ಯಾಸ್ ಬೀನ್ ಬಂದಿದೆ. ಹಿ ಹ್ಯಾಸ್ ಬೀನ್ ಕಮಿಂಗ್ ಟು ಹೋಮ್ ಅಂದ್ರೆ ಅವನು ಮನೆಗೆ ಬರುತ್ತಲೇ ಇದ್ದಾನೆ. ಈಗ ನಿಮ್ಮ ಮನೆಗೆ ನಿಮ್ಮ ಫ್ರೆಂಡ್ ಇರ್ಬೋದು ಅಥವಾ ಯಾರೋ ಒಬ್ರು ಬರ್ತೀನಂತ ಕಾಲ್ ಮಾಡಿರ್ತಾರೆ. ಅವರು ಕಾಲ್ ಮಾಡ್ಬಿಟ್ಟು ತುಂಬಾ ಹೊತ್ತಾಗಿದೆ, ಆದ್ರೆ ಇನ್ನೂ ಮನೆಗೆ ಬಂದು ತಲುಪಿಲ್ಲ. ಅಂದ್ರೆ ಅವರು ಅಲ್ಲಿಂದ ಬಿಟ್ಟಿದ್ದಾರೆ, ಬರುವಂತ ಕ್ರಿಯೆ ಸ್ಟಾರ್ಟ್ ಇದೆ, ಆದ್ರೆ ಅದು ಇನ್ನೂ ಎಂಡ್ ಆಗಿಲ್ಲ, ಅದು ಇನ್ನೂ ನಡೀತಾನೆ ಇದೆ. ಅಂದ್ರೆ ಅವರು ಮನೆಗೆ ಬರುತ್ತಲೇ ಇದ್ದಾರೆ. ಹಿ ಹ್ಯಾಸ್ ಬೀನ್ ಕಮಿಂಗ್ ಟು ಹೋಮ್. ಅಥವಾ ಈಗ ಇದನ್ನೇ ನೀವು 5 ವರ್ಷಗಳಿಂದ ಅವನು ನಮ್ಮ ಮನೆಗೆ ಬರುತ್ತಲೇ ಇದ್ದಾನೆ. ಹಿ ಹ್ಯಾಸ್ ಬೀನ್ ಕಮಿಂಗ್ ಟು ಅವರ್ ಹೋಮ್ ಫಾರ್ 5 years. ಅಂದ್ರೆ 5 ವರ್ಷಗಳಿಂದ ಅವನು ನಮ್ಮ ಮನೆಗೆ ಬರುತ್ತಲೇ ಇದ್ದಾನೆ. ಎಸ್, ಈಗ ಇದನ್ನ ನೀವು ನೆಗೆಟಿವ್ ಮಾಡ್ಬೇಕು ಅಂತಂದ್ರೆ ಹಿ ಹ್ಯಾಸ್ ನಾಟ್ ಬೀನ್ ಕಮಿಂಗ್ ಟು ಹೋಮ್, ಅವನು ಮನೆಗೆ ಬರುತ್ತಲೇ ಇಲ್ಲ. ಈಗ ಇದನ್ನ ನೀವು ಕ್ವಶನ್ ಮಾಡ್ಬೇಕು ಅಂತಂದ್ರೆ ಹ್ಯಾಸ್ ಹಿ ಬೀನ್ ಕಮಿಂಗ್ ಟು ಹೋಮ್. ಅದನ್ನ ನೀವು ನೆಗೆಟಿವ್ ಕ್ವಶನ್ ಮಾಡ್ಬೇಕು ಅಂತಂದ್ರೆ ಹ್ಯಾಸ್ ಹಿ ನಾಟ್ ಬೀನ್ ಕಮಿಂಗ್ ಟು ಹೋಮ್. ಮತ್ತೆ WH ಕ್ವಶನ್ ಬರುತ್ತೆ, ವೇರ್ ಹ್ಯಾಸ್ ಹಿ ಬೀನ್ ಕಮಿಂಗ್. ಗುಡ್. ನೆಕ್ಸ್ಟ್, ಈಗ ಇಲ್ಲಿ ನೋಡಿ, ಸಿ ಹ್ಯಾಸ್ ಬೀನ್ ವರ್ಕಿಂಗ್ ಇನ್ ಆಫೀಸ್ ಅಂದ್ರೆ ಏನು, ಅವಳು ಆಫೀಸ್ ನಲ್ಲಿ ಕೆಲಸ ಮಾಡುತ್ತಲೇ ಇದ್ದಾಳೆ. ಆಕ್ಚುಲಿ ಅವಳು ಆಫೀಸ್ ನಲ್ಲಿ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ತುಂಬಾ ದಿನಗಳ ಹಿಂದೆ, ಆದ್ರೆ ಅದು ಇನ್ನೂ ನಡೀತಾನೇ ಇದೆ, ಇನ್ನೂ ಕ್ರಿಯೆ ಎಂಡ್ ಆಗಿಲ್ಲ, ಇನ್ನೂ ವರ್ಕ್ ಮಾಡ್ತಾನೆ ಇದ್ದಾಳೆ. ಸಿ ಹ್ಯಾಸ್ ಬೀನ್ ವರ್ಕಿಂಗ್ ಇನ್ ಆಫೀಸ್ ಸಿನ್ಸ್ 1998. ಈಗ 1998ರಿಂದ ಆಕೆ ಆಫೀಸ್ ನಲ್ಲಿ ಕೆಲಸ ಮಾಡುತ್ತಲೇ ಇದ್ದಾಳೆ. ಸ್ಟಾರ್ಟ್ ಮಾಡಿದ್ದೆ ಯಾವಾಗ, 98ರಲ್ಲಿ, ಆದ್ರೆ ಇನ್ನೂ ಅದು ನಡೀತಾನೆ ಇದೆ. ಸಿ ಹ್ಯಾಸ್ ನಾಟ್ ಬೀನ್ ವರ್ಕಿಂಗ್ ಇನ್ ಆಫೀಸ್. ನೆಗೆಟಿವ್ ಸೆಂಟೆನ್ಸ್. ಈಗ ಇದೇ ರೀತಿ, ಇಟ್ ಹ್ಯಾಸ್ ಬೀನ್ ರೈನಿಂಗ್ ಸಿನ್ಸ್ ಮಾರ್ನಿಂಗ್ ಅಂದ್ರೆ ಬೆಳಿಗ್ಗೆಯಿಂದ ಮಳೆ ಬರುತ್ತಲೇ ಇದೆ. ಫ್ರೆಂಡ್ಸ್, ಈಗ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ನಾವೇನ್ ಅಂತಿದ್ವಿ, ಇಟ್ ಈಸ್ ರೈನಿಂಗ್ ಅಂದ್ರೆ ಏನು, ಮಳೆ ಬರುತ್ತಿದೆ. ಆದ್ರೆ ಅಲ್ಲಿ ಯಾವಾಗ್ಲಿಂದ ಬರುತ್ತಿದೆ, ಅಲ್ಲಿ ಟೈಮಿಂಗ್ ಮೆನ್ಷನ್ ಇಲ್ಲ, ಆದ್ರೆ ಅಲ್ಲಿ ಈಗ ನಡೀತಾ ಇರುವಂತ ಕ್ರಿಯೆಯನ್ನ ಮಾತ್ರ ನಾವು ಹೇಳ್ತಾ ಇದೀವಿ. ಆದ್ರೆ ಬೆಳಿಗ್ಗೆ ಮಳೆ ಬರೋದು ಸ್ಟಾರ್ಟ್ ಆಗಿದ್ದು ಸಂಜೆ ಆದ್ರೂ ಇನ್ನೂ ಸಹ ಏನಾಗ್ತಾ ಇಲ್ಲ, ಅದು ನಿಲ್ತಾನೆ ಇಲ್ಲ. ಆ ಮಳೆ ಬರುವಂತ ಕ್ರಿಯೆ ಇನ್ನೂ ಹಾಗೆ ನಡೀತಾನೆ ಇದೆ. ಅಂದ್ರೆ ಇಟ್ ಹ್ಯಾಸ್ ಬೀನ್ ರೈನಿಂಗ್ ಸಿನ್ಸ್ ಮಾರ್ನಿಂಗ್, ಬೆಳಿಗ್ಗೆಯಿಂದ ಮಳೆ ಬರುತ್ತಲೇ ಇದೆ. ಫ್ರೆಂಡ್ಸ್, ಈ ರೀತಿ ಪ್ರೆಸೆಂಟ್ ಪರ್ಫೆಕ್ಟ್ ಅಂಡ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ನಾವು ವಾಕ್ಯಗಳಲ್ಲಿ ಯೂಸ್ ಮಾಡಬಹುದು. ವೆಲ್ ಫ್ರೆಂಡ್ಸ್, ಈಗ ಇಂಗ್ಲಿಷ್ ನಲ್ಲಿ ಮಾತನಾಡ್ತಾ ಇರ್ಬೇಕಾದ್ರೆ ಎಸ್ಪೆಷಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ನಾವು ಯೂಸ್ ಮಾಡ್ತಾ ಇರ್ತೀವಿ ಅಂತಂದ್ರೆ ನೋಡಿ, ಸಿನ್ಸ್ ಮತ್ತು ಫಾರ್ ಅಂತನ್ನುವಂತ ಎಡ್ವರ್ಬ್ಸ್ ಗಳನ್ನ ನಾವು ಯೂಸ್ ಮಾಡ್ಬೇಕಾಗತ್ತೆ. ಅಂದ್ರೆ ಇಷ್ಟು ಸಮಯದಿಂದ, ಇಷ್ಟು ಗಂಟೆಯಿಂದ, ಅವಾಗಿನಿಂದ ಅಂತನ್ನುವಂತ ಒಂದು ಟೈಮ್ ಅನ್ನ ಇಂಡಿಕೇಟ್ ಮಾಡ್ತಾ ಇರ್ಬೇಕಾದ್ರೆ ನಾವು ವಾಕ್ಯಗಳಲ್ಲಿ ಸಿನ್ಸ್ ಮತ್ತು ಫಾರ್ ಅನ್ನ ಬಳಸಬೇಕಾಗತ್ತೆ.
ಆದ್ರೆ ಫ್ರೆಂಡ್ಸ್, ಎಷ್ಟೋ ಜನರಿಗೆ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ, ಸಿನ್ಸ್ ಎಲ್ಲಿ ಯೂಸ್ ಮಾಡ್ಬೇಕು, ಫಾರ್ ಎಲ್ಲಿ ಯೂಸ್ ಮಾಡ್ಬೇಕು, ತುಂಬಾ ಕನ್ಫ್ಯೂಷನ್ ಆಗತ್ತೆ. ಅದಕ್ಕೋಸ್ಕರ ಈಗ ಸಿನ್ಸ್ ಮತ್ತು ಫಾರ್ ಅನ್ನ ನಾವು ಯಾವ ರೀತಿಯಾಗಿ ಬಳಸ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಫಾರ್ ಅಂತ ಅನ್ನೋದು ಆಕ್ಚುಲಿ ಇದೊಂದು ಪೀರಿಯಡ್ ಆಫ್ ದ ಟೈಮ್ ಅನ್ನ ಹೇಳುತ್ತೆ. ಫಾರ್ ಈಸ್ ಯೂಸ್ಡ್ ಟು ಟೆಲ್ ದ ಪೀರಿಯಡ್ ಆಫ್ ದ ಟೈಮ್. ಅಂದ್ರೆ ಒಂದು ನಿರ್ದಿಷ್ಟ ಅವಧಿಯನ್ನ ಮಾತ್ರ ಅದು ಸೂಚನೆ ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್, ಈಗ ನೋಡಿ, ಫಾರ್ 3 days 3 ದಿನಗಳಿಂದ. ಆದ್ರೆ ಯಾವ ದಿನ ಅಂತಂತಂದು ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಬುಧವಾರದಿಂದನೋ, ಮಂಗಳವಾರದಿಂದನೋ, ಶುಕ್ರವಾರದಿಂದನೋ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ 3 ದಿನಗಳಿಂದ ಒಂದು ನಿರ್ದಿಷ್ಟವಾದಂತ ಅವಧಿ. ನೆಕ್ಸ್ಟ್, ಈಗ 4 ತಿಂಗಳಿಂದ ಅಂದ್ರೆ ಮಾರ್ಚ್ ನಿಂದನ ಅಥವಾ ಜೂನ್ ತಿಂಗಳಿಂದನ ಅಥವಾ ಆಗಸ್ಟ್ ತಿಂಗಳಿಂದನ, ಅದು ನಮಗೆ ಗೊತ್ತಿಲ್ಲ. ಆದ್ರೆ ಒಟ್ಟಿನಲ್ಲಿ 4 ತಿಂಗಳಿನಿಂದ ಅಂತಂದಿದೆ, ಒಂದು ನಿರ್ದಿಷ್ಟವಾದಂತ ಸಮಯದ ಅವಧಿ. ಅಂಡ್ ದೆನ್ ಕೆಲವು ವರ್ಷಗಳಿಂದ, ಆದ್ರೆ ಯಾವ ವರ್ಷ ಅಂತ ಗೊತ್ತಿಲ್ಲ. ಓಕೆ, ಕೆಲವು ಗಂಟೆಗಳಿಂದ, ಆದ್ರೆ ಎಷ್ಟು ಗಂಟೆ ಅಂತಂತಂದಲ್ಲಿ ನಮಗೆ ಗೊತ್ತಿಲ್ಲ. ಓಕೆ, ಈ ರೀತಿ ಒಂದು ಪೀರಿಯಡ್ ಆಫ್ ದ ಟೈಮ್ ಅಂದ್ರೆ ಒಂದು ಅವಧಿಯನ್ನ ನಾವು ಸೂಚನೆ ಮಾಡ್ಲಿಕ್ಕೆ, ಸಮಯದ ಅವಧಿಯನ್ನ ಸೂಚನೆ ಮಾಡ್ತಾ ಇರ್ಬೇಕಾದ್ರೆ ಫಾರ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್, ಲುಕ್ ಎಟ್ ದ ಎಕ್ಸಾಂಪಲ್ ಹಿಯರ್. ಐ ಹ್ಯಾವ್ ಬೀನ್ ವರ್ಕಿಂಗ್ ಹಿಯರ್ ಫಾರ್ 3 days. ಅಂದ್ರೇನು? ನಾನು 3 ದಿನಗಳಿಂದ ಕೆಲಸ ಮಾಡುತ್ತಲೇ ಇದ್ದೇನೆ. ಆಕ್ಚುಲಿ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಯಾವಾಗ? 3 ದಿನಗಳ ಹಿಂದಿನಿಂದ. ಆ ಕ್ರಿಯೆ ಇನ್ನು ನಡೀತಾನೆ ಇದೆ. ಅಂದ್ರೆ ಇಲ್ಲಿ 3 ದಿನಗಳಿಂದ ಅಂತಂದ್ರೆ ಯಾವ ದಿನ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ 3 ದಿನಗಳಿಂದ. ಅದಕ್ಕೋಸ್ಕರ ಇಲ್ಲಿ ಫಾರ್ 3 days ಅಂತ ಬಂದಿದೆ. ನೆಕ್ಸ್ಟ್, ಇಟ್ ಹ್ಯಾಸ್ ಬೀನ್ ರೈನಿಂಗ್ ಫಾರ್ 3 months. ಈಗ 3 ತಿಂಗಳಿಂದ ಮಳೆ ಬರುತ್ತಲೇ ಇದೆ, ಆದ್ರೆ ಯಾವ ತಿಂಗಳಿಂದ ಅಂತ ಗೊತ್ತಿಲ್ಲ. ಮಳೆ ಬರುವಂತದ್ದು ಸ್ಟಾರ್ಟ್ ಆಗಿದ್ದು 3 ತಿಂಗಳಿಂದ. ಅದು ಜೂನ್ ತಿಂಗಳಿಂದನೋ, ಆಗಸ್ಟ್ ನಿಂದನೋ, ಸೆಪ್ಟೆಂಬರ್ ನಿಂದನೋ ನಮ್ಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ 3 ತಿಂಗಳಿಂದ ಬರ್ತಾನೆ ಇದೆ. ಇಟ್ ಹ್ಯಾಸ್ ಬೀನ್ ರೈನಿಂಗ್ ಫಾರ್ 3 days. ನೆಕ್ಸ್ಟ್, ಐ ಹ್ಯಾವ್ ಬೀನ್ ವೇಟಿಂಗ್ ಹಿಯರ್ ಫಾರ್ an hour. ಅಂದ್ರೆ ನಾನು 1 ತಾಸಿನಿಂದ ಇಲ್ಲಿ ಕಾಯುತ್ತಲೇ ಇದ್ದೇನೆ. ನೀವು ಯಾರಿಗೋಸ್ಕರನಾದ್ರೂ ಈಗ ಏನ್ ಮಾಡ್ತಿರ್ತೀರಿ? ಕಾಯ್ತಾ ಇರ್ತೀರಿ. ಎಸ್, ಯಾರೋ ಒಬ್ರು ಬರ್ತೇನೆ ಅಂತಂದು ಹೇಳ್ತಾರೆ, ನೀವು ಕಾಯ್ತಾನೆ ಇದ್ದೀರಾ. ಯಾವಾಗ್ನಿಂದ ಕಾಯ್ತಾ ಇದ್ರಿ? 1 ತಾಸಿನಿಂದ ಕಾಯ್ತಾನೆ ಇದ್ದೀರಿ. ಎಸ್, ಈಗ ಇಲ್ಲಿ 1 ತಾಸು ಅಂತಂದಿದೆ ಫ್ರೆಂಡ್ಸ್, ಆದ್ರೆ ಎಕ್ಸಾಕ್ಟ್ ಆಗಿ ಇಷ್ಟು ಗಂಟೆಯಿಂದ ಅಂತಂದಿಲ್ಲ. 3 ಗಂಟೆನ, 4 ಗಂಟೆನ, 5 ಗಂಟೆನ, ಈ ರೀತಿ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಫಾರ್ ಅನ್ನ ನಾವು ಬಳಸ್ತಾ ಇದೀವಿ. ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ an hour. ನೆಕ್ಸ್ಟ್, ದೇ ಹ್ಯಾವ್ ಬೀನ್ ಲಿವಿಂಗ್ ಹಿಯರ್ ಫಾರ್ 2 years. ಅಂದ್ರೇನು? ಅವರು 2 ವರ್ಷಗಳಿಂದ ಇಲ್ಲಿ ವಾಸ ಮಾಡ್ತಾನೆ ಇದ್ದಾರೆ. ಆದ್ರೆ ಯಾವ ವರ್ಷ ಅಂತಂದ್ರೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಅದು 1998 ನಿಂದನೋ 2018 ನಿಂದನೋ, ವಿ ಡೋಂಟ್ ನೋ. ಬಟ್ 2 ವರ್ಷಗಳಿಂದ ಇಲ್ಲಿ ವಾಸ ಮಾಡುತ್ತಲೇ ಇದ್ದಾರೆ. ದೇ ಹ್ಯಾವ್ ಬೀನ್ ಲಿವಿಂಗ್ ಹಿಯರ್ ಫಾರ್ 2 years. ಸೊ ಈ ರೀತಿ ಪೀರಿಯಡ್ ಆಫ್ ದ ಟೈಮ್ ಅನ್ನ ಯೂಸ್ ಮಾಡ್ತಾ ಇರ್ಬೇಕಾದ್ರೆ ಫಾರ್ ಅನ್ನ ಬಳಸ್ತೀವಿ. ವೆಲ್ ಫ್ರೆಂಡ್ಸ್, ಇನ್ ನೆಕ್ಸ್ಟ್ ಸಿನ್ಸ್ ಅನ್ನ ಎಲ್ಲಿ ಬಳಸ್ತೀವಿ ಅಂತಂದ್ರೆ, ಎಕ್ಸಾಕ್ಟ್ ಪಾಯಿಂಟ್ ಆಫ್ ದ ಟೈಮ್ ಅನ್ನ ಇಂಡಿಕೇಟ್ ಮಾಡ್ತಾ ಇರಬೇಕಾದಾಗ, ಸೊ ಯು ನೀಡ್ ಟು ಯೂಸ್ ಸಿನ್ಸ್, ಮೈ ಡಿಯರ್ ಫ್ರೆಂಡ್ಸ್. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ಯು ಸಿನ್ಸ್ 3 o'clock. ಈಗ ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ಯು ಫಾರ್ an hour. ಆಗ್ಲೇ ನಾವು ಏನ್ ಯೂಸ್ ಮಾಡಿದ್ವಿ? ಫಾರ್ an hour. ಅಂದ್ರೆ 1 ತಾಸಿನಿಂದ ನಾನು ನಿಮಗೋಸ್ಕರ ಕಾಯುತ್ತಲೇ ಇದ್ದೇನೆ. ಅಲ್ಲಿ 1 ತಾಸಿನಿಂದ ಅಂತಂದಿತ್ತು, ಆದ್ರೆ ಎಕ್ಸಾಕ್ಟ್ ಟೈಮ್ ಇರಲಿಲ್ಲ. ಆದ್ರೆ ಈಗ ಇಲ್ಲಿ ನೋಡಿ, ಸಿನ್ಸ್ 3 o'clock ಅಂದ್ರೇನು? 3 ಗಂಟೆಯಿಂದ ಕಾಯುತ್ತಲೇ ಇದ್ದೇನೆ. ಓಕೆ, 3 ಗಂಟೆ ಅಂತಂದ್ರೆ ಎಕ್ಸಾಕ್ಟ್ ಟೈಮ್ ಹೇಳುತ್ತೆ. ಸೊ ಅವಾಗ ನಾವು ಸಿನ್ಸ್ ಅನ್ನ ಬಳಸಬೇಕು. ಅಂದ್ರೆ 3 ಗಂಟೆಯಿಂದ ಅಥವಾ ಸೋಮವಾರದಿಂದ, ಮಂಗಳವಾರದಿಂದ, ಹೀಗೆ ಎಕ್ಸಾಕ್ಟ್ ದಿನ ಹೇಳ್ಬೇಕಾದಾಗ, ಅಥವಾ ಜನವರಿಯಿಂದ, ಫೆಬ್ರವರಿಯಿಂದ, ಮಾರ್ಚ್ ನಿಂದ, ಈ ರೀತಿ ಎಕ್ಸಾಕ್ಟ್ ತಿಂಗಳುಗಳನ್ನ ಹೇಳ್ಬೇಕಾದಾಗ ಸಿನ್ಸ್ 1998, ಸಿನ್ಸ್ 1981, ಸಿನ್ಸ್ 2020, ಈ ರೀತಿ ಎಕ್ಸಾಕ್ಟ್ ವರ್ಷವನ್ನ ಹೇಳ್ತಾ ಇರ್ಬೇಕಾದಾಗ ನಾವು ಸಿನ್ಸ್ ಅನ್ನ ಬಳಸಬೇಕಾಗತ್ತೆ. ಓಕೆ, ಈಗ ನೋಡಿ, ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ. ಇಟ್ ಹ್ಯಾಸ್ ಬೀನ್ ರೈನಿಂಗ್ ಸಿನ್ಸ್ ಮಂಡೇ. ಈಗ ಕೆಲವು ದಿನಗಳಿಂದ ಮಳೆ ಬರುತ್ತಲೇ ಇದೆ. ಯಾವ ದಿನ ಅಂತ ಗೊತ್ತಿಲ್ಲ. ಇಟ್ ಹ್ಯಾಸ್ ಬೀನ್ ರೈನಿಂಗ್ ಫಾರ್ ಫ್ಯೂ ಡೇಸ್. ಫಾರ್ ಫ್ಯೂ ಡೇಸ್ ಅಂದ್ರೆ ಯಾವ ದಿನ ಗೊತ್ತಿಲ್ಲ, ಅದಕ್ಕೋಸ್ಕರ ಫಾರ್ ಯೂಸ್ ಮಾಡ್ತೀವಿ. ಬಟ್ ಈಗ ಇಲ್ಲಿ ಸೋಮವಾರದಿಂದ ಮಳೆ ಬರುತ್ತಲೇ ಇದೆ. ಇಟ್ ಹ್ಯಾಸ್ ಬೀನ್ ರೈನಿಂಗ್ ಸಿನ್ಸ್ ಮಂಡೇ. ನೆಕ್ಸ್ಟ್, ಸಿ ಹ್ಯಾಸ್ ಬೀನ್ ವರ್ಕಿಂಗ್ ಹಿಯರ್ ಸಿನ್ಸ್ ಏಪ್ರಿಲ್. ಅಂದ್ರೆ ಆಕೆ ಇಲ್ಲಿ ಏಪ್ರಿಲ್ ತಿಂಗಳಿನಿಂದ ಕೆಲಸ ಮಾಡುತ್ತಲೇ ಇದ್ದಾಳೆ. ನಮಗೀಗ ಯಾವ ತಿಂಗಳು ಅಂತ ಗೊತ್ತಿಲ್ಲ. ಕೆಲವು ತಿಂಗಳಿಂದ ಆಕೆ ಕೆಲಸ ಮಾಡುತ್ತಲೇ ಇದ್ದಾಳೆ. ಸಿ ಹ್ಯಾಸ್ ಬೀನ್ ವರ್ಕಿಂಗ್ ಫಾರ್ ಫ್ಯೂ ಮಂತ್ಸ್ ಅಂದ್ರೆ
ಯಾವ ತಿಂಗಳು ಅಂತ ನಮ್ಗೆ ಗೊತ್ತಿಲ್ಲ. ಓಕೆ, ಸಿ ಹ್ಯಾಸ್ ಬೀನ್ ವರ್ಕಿಂಗ್ ಹಿಯರ್ ಫಾರ್ ಫ್ಯೂ ಮಂತ್ಸ್ ಅಂತ ಅಂತೀವಿ. ಈಗ ಏಪ್ರಿಲ್ ತಿಂಗಳಿಂದ ಅಂತ ನಮ್ಗೆ ಎಕ್ಸಾಕ್ಟ್ ಆಗಿ ಗೊತ್ತಿದೆ. ಸಿ ಹ್ಯಾಸ್ ಬೀನ್ ವರ್ಕಿಂಗ್ ಹಿಯರ್ ಸಿನ್ಸ್ ಏಪ್ರಿಲ್. ನೆಕ್ಸ್ಟ್, ವಿ ಹ್ಯಾವ್ ಬೀನ್ ಲಿವಿಂಗ್ ಇನ್ ಹುಬ್ಳಿ ಸಿನ್ಸ್ 1981. ಅಂದ್ರೆ ನಾನು ಆಕ್ಚುಲಿ ಫ್ರೆಂಡ್ಸ್ 1981 ಮುಂಚೆ ನಾವು ಬೈಲೊಂಗಲದಲ್ಲಿ ಇದ್ವಿ. 1981 ನಾವು ಹುಬ್ಳಿಗೆ ಬಂದ್ವಿ. ಸೊ ಅದಕ್ಕೆ ನಾವೇನಂತೀವಿ ಈಗ ವಿ ಹ್ಯಾವ್ ಬೀನ್ ಲಿವಿಂಗ್ ಸಿನ್ಸ್ 1981. ಅಂದ್ರೆ ಹುಬ್ಬಳ್ಳಿಯಲ್ಲಿ 1981ರಿಂದ ವಾಸಿಸುತ್ತಲೇ ಇದ್ದೇವೆ. ಈಗ ನಾವು ಸುಮಾರು ವರ್ಷಗಳಿಂದ ಹುಬ್ಬಳ್ಳಿಯಲ್ಲಿ ವಾಸಿಸುತ್ತಲೇ ಇದ್ದೇವೆ. ನಮಗೆ ಯಾವ ವರ್ಷ ಅಂತ ಗೊತ್ತಿಲ್ಲ ಅಂತಂದು ಇಟ್ಕೊಳ್ಳಿ. ಅವಾಗ ಏನಂತೀವಿ, ವಿ ಹ್ಯಾವ್ ಬೀನ್ ಲಿವಿಂಗ್ ಇನ್ ಹುಬ್ಳಿ ಫಾರ್ ಸೋ ಮೆನಿ ಇಯರ್ಸ್, ಬಟ್ ವಿ ಡೋಂಟ್ ನೋ ಸಿನ್ಸ್ ವೆನ್, ಯಾವಾಗ್ನಿಂದ ಅಂತ ನಮ್ಗೆ ಗೊತ್ತಿಲ್ಲ. ಆದ್ರೆ ಅಲ್ಲೇನಾಗುತ್ತೆ, ಫಾರ್ ಸೋ ಮೆನಿ ಇಯರ್ಸ್ ಅಂತಂದು ಅವಾಗ ನಾವು ಯೂಸ್ ಮಾಡ್ತೀವಿ. ಹೀಗೆ ಫ್ರೆಂಡ್ಸ್, ನಿರ್ದಿಷ್ಟವಾದಂತ ಒಂದು ಪೀರಿಯಡ್ ಅನ್ನ ನಾವು ಇಂಡಿಕೇಟ್ ಮಾಡ್ತಾ ಇರ್ಬೇಕಾದ್ರೆ ಫಾರ್ ಯೂಸ್ ಮಾಡ್ಬೇಕು. ಆ ನಂತರ ವೆರಿ ಇಂಪಾರ್ಟೆಂಟ್, ನೀವು ಎಕ್ಸಾಕ್ಟ್ ಪಾಯಿಂಟ್ ಆಫ್ ದ ಟೈಮ್ ಅನ್ನ ಹೇಳ್ಬೇಕು ಅಂತಂದ್ರೆ ಸಿನ್ಸ್ ಅನ್ನ ಯೂಸ್ ಮಾಡ್ಬೇಕಾಗುತ್ತೆ. ಸೊ ದಿಸ್ ಈಸ್ ದ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಅಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ನಾವು ಒಂದು ಆಕ್ಷನ್ ಫಾಸ್ಟ್ ಅಲ್ಲಿ ಸ್ಟಾರ್ಟ್ ಆಗಿರುತ್ತೆ, ಸ್ಟಾರ್ಟ್ ಆಗಿ ಇನ್ನೂ ಅದು ನಮ್ ಕಣ್ಮುಂದೆ ನಡೀತಾನೆ ಇದೆ, ಆದ್ರೆ ಅದು ಇನ್ನೂ ಎಂಡ್ ಆಗಿಲ್ಲ ಅನ್ನುವಂತಹ ಟೈಮ್ ಅಲ್ಲಿ ಆ ರೀತಿಯ ವಾಕ್ಯಗಳನ್ನ ನಾವು ಮಾತನಾಡ್ತಾ ಇರ್ಬೇಕಾದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಬಳಸ್ತೀವಿ. ವೆಲ್ ಫ್ರೆಂಡ್ಸ್, ದಿಸ್ ಇಸ್ ಆಲ್ ಅಬೌಟ್ ದ ಪ್ರೆಸೆಂಟ್ ಪರ್ಫೆಕ್ಟ್ ಅಂಡ್ ಕಂಟಿನ್ಯೂಸ್ ಟೆನ್ಸ್. ನಿಮ್ಗೆಲ್ಲರಿಗೂ ಅರ್ಥ ಆಯ್ತಲ್ವಾ? ಇದೇ ರೀತಿ ನೀವು ಬೇರೆ ಬೇರೆ ಎಕ್ಸಾಂಪಲ್ಸ್ ಗಳನ್ನ ತೆಗೆದುಕೊಂಡ್ಬಿಟ್ಟು ಅದನ್ನ ಪ್ರಾಕ್ಟೀಸ್ ಮಾಡಿ. ನಾನು ನಿಮ್ಗೆ ಫನ್ ವರ್ಕ್ ಅಂತಂದು 2 ವಾಕ್ಯಗಳನ್ನ ಇಲ್ಲಿ ಕೊಡ್ತೀನಿ. ಐ ಹ್ಯಾವ್ ಬೀನ್ ರೈಟಿಂಗ್ ಲೆಟರ್, ನಾನು ಪತ್ರವನ್ನು ಬರೆಯುತ್ತಲೇ ಇದ್ದೇನೆ. ಇದನ್ನ ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಎಲ್ಲ ಒಂದು ಪರ್ಸನ್ ಅಲ್ಲಿ ನೀವು ಮಾಡ್ಬೇಕು. And then not only positive sentence, negative sentence, affirmative question, negative question, and then WH question. And next one, I have been going to school, ನಾನು ಶಾಲೆಗೆ ಹೋಗುತ್ತಲೇ ಇದ್ದೇನೆ. ಈ ವಾಕ್ಯವನ್ನು ಸಹ ಅಷ್ಟು ಪರ್ಸನ್ಸ್ ಗಳಲ್ಲಿ 5 ಸೆಂಟೆನ್ಸ್ ಗಳನ್ನ ಕನ್ವರ್ಟ್ ಮಾಡಿಬಿಟ್ಟು ಅದನ್ನ ಬರೆದ್ಬಿಟ್ಟು ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಬರೆದು ಅದನ್ನ ನನಗೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನೀವು ಪೋಸ್ಟ್ ಮಾಡಿ. ಫ್ರೆಂಡ್ಸ್, ನೀವು ಟೆಲಿಗ್ರಾಮ್ ಗ್ರೂಪ್ ಅನ್ನ ಸೇರಿಲ್ಲ ಅಂತಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಇದೆ, ಅದಕ್ಕೆ ಜಾಯ್ನ್ ಆಗಿ. ಅಂಡ್ ವೆರಿ ಇಂಪಾರ್ಟೆಂಟ್, ಈ ಎಲ್ಲ ವಿಷಯಗಳನ್ನ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ವಿತ್ ದಿಸ್ ಐ ಆಮ್ ಗೋಯಿಂಗ್ ಟು ಎಂಡ್ ದಿಸ್ ವಿಡಿಯೋ. ಫ್ರೆಂಡ್ಸ್, ಹಾಗಾದ್ರೆ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಅನ್ನೋದನ್ನ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಅಂಡ್ ಈ ವಿಡಿಯೋನ ಇನ್ನೊಬ್ಬರಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ವೆಲ್ ಫ್ರೆಂಡ್ಸ್, then let's meet you in the next video. Till then, bye, see you. Thank you very much and God bless you.